ನಮಸ್ಕಾರ. ಇವತ್ತು ನಮ್ಮ ಸಂಡೂರು ಹೋಬಳಿಗೆ ಸಂಬಂಧಪಟ್ಟಂತೆ ರಣಜಿತ್ಪುರ ಗ್ರಾಮದಲ್ಲಿ BMM ಕಂಪನಿಗೆ ಸಂಬಂಧಪಟ್ಟಂತೆ ಫಾಂಜರನ್ ಫ್ಯಾಕ್ಟರಿ ಹಾಕ್ಲಿಕ್ಕೆ ಸಾರ್ವಜನಿಕ ಅಹವಾಲು ಸಭೆ ಇವತ್ತು ನಡೆಸಲಾಯಿತು. ಇದರಲ್ಲಿ ಮುಖ್ಯವಾಗಿ ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಪರಿಸರ ಮಾಲಿನ್ಯದವರು ಇನ್ನಿತರ ಅಧಿಕಾರಿಗಳ ಒಳಗೊಂಡು ಸಾರ್ವಜನಿಕರ ಅಹವಾಲು ಸಭೆಗಳನ್ನ ನಡೆಸಲಾಯಿತು. ಕಾರಣ ಏನಂತ ಹೇಳಿದ್ರೆ, BMMನವರು ಈ ಹಿಂದೆ ಹಾಕಿರ್ತಕ್ಕಂಥ ಫಾಂಜರನ್ ಫ್ಯಾಕ್ಟ್ರಿನ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಾವು ಇನ್ನ ದೊಡ್ಡ ಮಟ್ಟದಲ್ಲಿ ಫಾಂಜರನ್ ಫ್ಯಾಕ್ಟರಿ ಹಾಕ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಾರ್ವಜನಿಕ ಅಹವಾಲು ಸಭೆಗಳನ್ನ ಕರೆಯಲಾಯಿತು. ಆದ್ರೆ ಈ ಸಭೆಗೆ ಸುಮಾರು ಸಾರ್ವಜನಿಕರು, ಸ್ಥಳೀಯರು, ರಂಜಿತ್ಪುರ ಗ್ರಾಮದವರು ಮತ್ತೆ ನರಸಿಂಗಾಪುರ ಗ್ರಾಮದವರು, ನವಲುಟ್ಟಿ ಗ್ರಾಮದವರು ಮತ್ತೆ ಅಪ್ಪನಹಳ್ಳಿ ಗ್ರಾಮದವರು, ಹಾಗೇನೆ ಸಂಡೂರು ಗ್ರಾಮದವರು, ಭುಜಂಗನಗರ ಗ್ರಾಮದವರು, ಇವರೆಲ್ಲಾ ಸಾರ್ವಜನಿಕರು ಅಲ್ಲಿ ಈ ಸಭೆಗೆ ಹಾಜರಿದ್ದು, ಈ ಸಭೆಯಲ್ಲಿ ಬಹುಮುಖ್ಯವಾಗಿ ಅಪರ ಜಿಲ್ಲಾಧಿಕಾರಿಗಳು ತಮ್ಮ ಅನಿಸಿಕೆಗಳು, ತಮಗೆ ಈ ಫ್ಯಾಕ್ಟರಿ ಸ್ಥಾಪನೆಗೊಂಡ್ರೆ ಯಾವ ರೀತಿ ನಿಮ್ಮ ಜೀವನದ ಮೇಲೆ ಅನಾನುಕೂಲ ಆಗುತ್ತೆ, ಮತ್ತೆ ಸ್ಥಳೀಯರಿಗೆ ಏನೇನ್ ಬೇಕೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಾರ್ವಜನಿಕರಿಗೆ ಅವರ ಅಭಿಪ್ರಾಯಗಳನ್ನ ಹೇಳಲಿಕ್ಕೆ ಬಿಡ್ತಾರೆ. ಆ ಒಂದು ದೃಷ್ಟಿ ಮೇಲೆ ಇವತ್ತು ಸಾರ್ವಜನಿಕ ಅಹವಾಲು ಸಭೆಗಳಲ್ಲಿ ಕೆಲವರು ನಮ್ಗೆ ಫ್ಯಾಕ್ಟ್ರಿ ಬೇಕು, ಫ್ಯಾಕ್ಟ್ರಿ ಆದ್ರೆ ನಮ್ಮ ಮಕ್ಕಳಿಗೆ ಕೆಲಸ ಸಿಗುತ್ತೆ, ನಾವು ಜೀವನದಲ್ಲಿ ಚೆನ್ನಾಗಿರ್ಬೋದು ಅಂತಂದೇಳಿ ಕೆಲವರು ಅಭಿಪ್ರಾಯ ತಿಳಿಸಿದ್ರು. ಅದರ ಜೊತೆಗೆ ಕೆಲವರು ನಮ್ಮ ಜಮೀನು ಹೋಗಿದೆ, ನಮ್ಮ ಜಮೀನು ಹೋದ ಮೇಲೆ ನಮಗೆ ಕೆಲಸ ಕೊಟ್ಟಿಲ್ಲ ಅನ್ನೋದು ಕೆಲವರು ಅಭಿಪ್ರಾಯ ಆಗಿತ್ತು. ಒಟ್ಟಾರೆಯಾಗಿ 50% ಕಾರ್ಖಾನೆ ಬೇಕು ಅನ್ನೋರಿದ್ರೆ ಇನ್ನು 50% ಕಾರ್ಖಾನೆ ಬೇಡ ಅನ್ನೋ ಒಂದು ಉದ್ದೇಶ ಇತ್ತು. ಕಾರಣ ಏನಂತ ಹೇಳಿದ್ರೆ, ಹಿಂದೆ ಹಾಕಿರ್ತಕ್ಕಂಥ ಫಾಂಜರನ್ ಫ್ಯಾಕ್ಟರಿಯಿಂದ ಈ ಕೆಮಿಕಲ್ ಮತ್ತೆ ಹೊಗೆ ಅಂತ ಹೊಗೆ, ಅದರಿಂದ ಹೊರಸೂಸುವ ಹೊಗೆಯಿಂದ ಮನೆಗಳ ಮೇಲೆ ಬಂದು ಕುತ್ಕೊಂಡು ಮತ್ತೆ ಮನೆಗಳ ಒಳಗೆ ಕುತ್ಕೊಂಡು ಅದರಿಂದ ನಮಗೆ ಬಹಳಷ್ಟು ಆರೋಗ್ಯಕ್ಕೆ ಹಾನಿ ಆಗಿದೆ, ಯಾವುದೇ ರೀತಿ ಫ್ಯಾಕ್ಟ್ರಿ ಬೇಡ ಅಂತೇಳಿ ಕೆಲವು ಸಾರ್ವಜನಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕೆಲವು ಮಹಿಳೆಯರು ನಮಗೆ ಇಲ್ಲಿರ್ತಕ್ಕಂಥ ಜಮೀನಿಗೆ ಉಳುಮೆ ಮಾಡ್ಕೊಳ್ಳಿಕ್ಕೆ ರಸ್ತೆನೆ ಬಿಡ್ತಾ ಇಲ್ಲ ಅಂತಕ್ಕಂಥ ಕಾರಣವನ್ನ ಹೇಳಿದ್ರು. ಒಟ್ಟಾರೆಯಾಗಿ ಈ ಸಾರ್ವಜನಿಕ ಅಹವಾಲು ಸಭೆ ಒಂದ್ ಕಡೆ ಬೇಕು ಅನ್ನೋರು, ಒಂದ್ ಕಡೆ ಬೇಡ ಅನ್ನೋರು, ಇವೆಲ್ಲಾ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಅಪರ ಜಿಲ್ಲಾಧಿಕಾರಿಗಳ ಕೈ ಸೇರಿರೋದಂತೂ ಬೇಕು, ಬೇಡ ಮತ್ತೆ ಕೊಡ್ಬೇಕು ಅನ್ನೋ ಒಂದು ದಾಖಲೆಗಳು ಅವರ ಕೈ ಸೇರಿರೋದಂತೂ ನಾವು ಇಲ್ಲಿ ಗಮನಿಸಬಹುದು. ಆದ್ರೆ ಮುಂದೆ ಕೊಡ್ಬೇಕಾ ಬೇಡ ಅನ್ನೋ ಒಂದು ದೃಷ್ಟಿ ಅದ ಮೇಲಧಿಕಾರಿಗಳ ಅವರ ಗಮನದಲ್ಲೇ ಇರುತ್ತೆ. ಅವರು ಯಾವ ರೀತಿ ತೀರ್ಮಾನ ತಗೊಳ್ತಾರೆ ಅನ್ನೋದು ಕಾದು ನೋಡ್ಬೇಕಾಗಿದೆ. ಇಂದು ಪರಿಸರ ಸಾರ್ವಜನಿಕ ಸಭೆಯ ಅಧ್ಯಕ್ಷರಾದಂತಹ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಶ್ರೀ ಮೊಹಮ್ಮದ್ ಜುಬೇರ್ ಎನ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ಮಂಡಳಿ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇ ರೀತಿ ಇವತ್ತು ಕೊನೆಯವರೆಗೂ ಕೇಳಿಸ್ತಾ ಇದೆಯಾ? ಲಾಸ್ಟ್ ಕೊನೆಯವರೆಗೆ ಓಕೆ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮೇಯರ್ ರಣಜಿತ್ಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಈ ಕಂಪನಿಯ ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ 83 ಎಕರೆ 79 ಸೆಂಟ್ಸ್ ಹೆಕ್ಟೇರ್, 83 ಎಕರೆ 79 ಹೆಕ್ಟೇರ್ಸ್. ಇದಕ್ಕೆ ಅಡಿಷನಲ್ ಆಗಿ 10 ಎಕರೆ 10 ಹೆಕ್ಟೇರ್ 84 ಸೆಂಟ್ಸ್ ಅಷ್ಟು ಹೆಚ್ಚಿನ ಜಮೀನನ್ನ ಸುಮಾರು 13 ಸಭೆ ನಂಬರ್ನಲ್ಲಿ ಈ ಘಟಕವನ್ನ ವಿಸ್ತರಿಸಲಿಕ್ಕೆ ಇದು ಮಾಡಿದ್ದಾರೆ, ಪ್ರಪೋಸ್ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಮಗೇನು 48,000 ಮೆಟ್ರಿಕ್ ಟನ್ ಪರ್ ಆನ್ಯಮ್ ಇತ್ತು, ಅದನ್ನು 1,18,000 ಮೆಟ್ರಿಕ್ ಟನ್ಗೆ ವಿಸ್ತರಿಸುವಂಥ ಒಂದು ಘಟಕ ಇದು. ಜೊತೆಗೆ ಮ್ಯಾಂಗನೀಸ್ ಕೂಡ ಶುದ್ಧೀಕರಿಸಲಿಕ್ಕೆ ಅದು 5,000 ಮೆಟ್ರಿಕ್ ಟನ್ ಪರ್ ಆನ್ಯಮ್ ಅದು ಕೂಡ ಇದೆ ಇದರಲ್ಲಿ. ಆಮೇಲೆ 1,13,000 ಮೆಟ್ರಿಕ್ ಟನ್ ಕಬ್ಬಿಣದ ಅದಿರನ್ನು ಉತ್ಪಾದಿಸುವಂಥದ್ದು. ಇನ್ನೊಂದು ವಿಶೇಷ ಏನಂದರೆ, ಕಬ್ಬಿಣದ ಅದಿರಿನ ಪೆಲೆಟ್ ಘಟಕ ಸ್ಥಾಪಿಸಿ ಅಂದರೆ 85,000 ಮೆಟ್ರಿಕ್ ಟನ್ ಪರ್ ಆನಮ್ ಜೊತೆಗೆ 10,000 ನಾರ್ಮಲ್ ಕ್ಯೂಬಿಕ್ ಮೀಟರ್ನಲ್ಲಿ ಕೋಲ್ ಗ್ಯಾಸ್ ಫೈರ್, ಇದು ಚೆನ್ನಾಗಿ ಕೋಲ್ ಗ್ಯಾಸ್ ಫೈರ್ ಘಟಕ, ಹಾಗೂ ಇದರಿಂದ 10 ಮೆಗಾವ್ಯಾಟ್ ಎಲೆಕ್ಟ್ರಿಸಿಟಿ ಉತ್ಪಾದನೆ ಮಾಡ್ತಕ್ಕಂಥದ್ದು ಕೋಲ್ ಗ್ಯಾಸ್ ಫೈರ್. ಸೊ ಇದರ ಪ್ರಕಾರ ಟರ್ಮ್ಸ್ ಆಫ್ ರೆಫರೆನ್ಸು 9/10/2020 ಸೆಂಟ್ರಲ್ ಇದು ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಥಾರಿಟಿಯಿಂದ ಆಗಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ಈ ಸಭೆಯನ್ನು ನಿಗದಿಪಡಿಸಿ ನಮ್ಮ ಜಿಲ್ಲಾಧಿಕಾರಿಯವರು
ಆಸ್ ಪರ್ KP ಇದರಿಂದ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಇದ್ರ ಮೇಲೆ ಡೈರೆಕ್ಷನ್ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷ ಅಂದರೆ ರಂಜಿತ್ಪುರ 1 ಕಿಲೋಮೀಟರ್ ದೂರ ಕೂಡ ಇಲ್ಲ ಅಲ್ಲ ಇಲ್ಲಿಂದ. ಸೊ 0.16 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಮತ್ತು ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಹಳ್ಳಿಗಳು ಇಲ್ಲಿ ಬರ್ತವೆ. ಇಲ್ಲಿಯ ಪ್ರಾಣಿ ಪಕ್ಷಿಗಳಿಗಾಗಲಿ, ರೈತರ ಬೆಳೆ, ವಿಶೇಷವಾಗಿ ಸಾರ್ವಜನಿಕರ ಆರೋಗ್ಯ ಏನು ದುಷ್ಪರಿಣಾಮ ಬೀಳ್ಬೋದು, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಬೆಳೆ, ಸೊ ಇಂಥ ಬೇರೆ ಬೇರೆ ಏನು ಪರಿಸರದ ಮೇಲೆ ಒಂದು ಆಘಾತ ಆಗುತ್ತೆ, ಪರಿಣಾಮ ಬೀರುತ್ತೆ. ಈ ಕುರಿತಂತೆ ತಮ್ಮಿಂದ ನಾವು ತಮ್ಮ ಅನಿಸಿಕೆ ಮತ್ತು ತಮ್ಮ ಅಭಿಪ್ರಾಯಗಳನ್ನ ಕೇಳ್ಕೊಳ್ಳಿಕ್ಕೆ ಸಭೆ ನಿರ್ಧಾರ ಮಾಡಿದ್ದೇವೆ. ಸೊ ಹಾಗಾಗಿ ತಾವು ಈ ಘಟಕದ ವಿಸ್ತರಣೆ ಕುರಿತಂತೆ ವಿಶೇಷವಾಗಿ ಫಸ್ಟ್ ರಣಜಿತ್ಪುರ ಮತ್ತು ಅಕ್ಕಪಕ್ಕದ ಹಳ್ಳಿಯವರಿಗೆ ನಾವು ಫಸ್ಟ್ ಪ್ರಾಶಸ್ತ್ಯ ಕೊಡೋದು. ಅವರು ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ಹೇಳ್ಬೋದು, ಜೊತೆಗೆ ರೈಟಿಂಗ್ ಕೊಟ್ಟು ಕೂಡ ತಗೊಳ್ತೇವೆ. ಭೂಮಿಯನ್ನು ಕೊಟ್ಕೊಂಡು ಈಗ ರೈತರು ಮಾಡೋಕ್ಕೆ ನಮಗೆ ಭೂಮಿ ಇಲ್ಲ. ನಾವು ಕೊಟ್ಟಿರೋದು ಉದ್ದೇಶವದೇ ಕಾರ್ಖಾನೆ ಆಗ್ಬೇಕು, ಇಲ್ಲಿ ಕಾರ್ಖಾನೆ ಆಗಬೇಕು. ಇದರಿಂದ ನಮ್ಮೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ನಾವು ಇದರ ಪರವಾಗಿದ್ದೀವಿ. ಇದನ್ನು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ನಾನು ಕೂಡ ಒಂದು ಲೆಟರ್ ಕೂಡ ನಾವು ಕೊಡ್ತಾ ಇದೀವಿ. ನಮಸ್ಕಾರ ಎಲ್ಲರಿಗೆ. ದುರ್ಚಟದಿಂದ ಸಾಯ್ತಾರಂತ, ಆದ್ರೆ ನಾವು ಹೆಣ್ಮಕ್ಳು ದುರ್ಚಟ ಇದ್ದೇವೆ ಸರ್. ನಮ್ಗೆ ನಮ್ಮ ಹೆಣ್ಮಕ್ಳಿಗೆ ದುರ್ಚಟದಿಂದ ಸಾಯ್ತಾ ಇದ್ವ. ನಾನು 35,000 ರೂಪಾಯಿ ಇಟ್ಕೊಂಡಿದ್ದೀನಿ ಸರ್ ದಾವಣಗೆರೆ ಆಸ್ಪತ್ರೆಯಲ್ಲಿ ಬರೇ ಒಂದು ಕೆಮ್ಮಿಗೆ. ನಮಗೆ ಧೂಳ ಬೇಡ ಸರ್, ನಮಗೆ ಧೂಳಕ್ಕೆ ಪ್ರಾಬ್ಲಮ್ ಮಾಡ್ತಿದ್ರೆ ಅವ್ರು ಏನಾರ ಕೆಲಸ ಮಾಡ್ಕೊಳ್ಳಿ, ಧೂಳ ಬರ್ಬಾರ್ದು ಸರ್ ನಮಗೆ. ನಾವು ಇಷ್ಟೇ ಹೇಳೋದು. ಕೊಟ್ಬಿಟ್ಟಿದ್ದಾರೆ. ಇನ್ನು ಇರ್ತಕ್ಕಂಥದ್ದು 10% ಇರ್ಬೋದು. ಕೇವಲ ನಮ್ಮ ವೈಯಕ್ತಿಕ ನನಗೆ ಒಳ್ಳೇದಾಗಿಲ್ಲ ನನಗೆ ಹಂಗಾಗೈತೆ ಅಂತ ದಯಮಾಡಿ ಹೇಳ್ಬೇಡ್ರಿ. ಈ ಕಾರ್ಖಾನೆಯಿಂದ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಓದಂತವರಿಗೂ ಮುಂದೆ ಜಾಬ್ಗಳು ಸಿಗ್ಬೇಕಂದ್ರೆ ಇಂಥ ಕಾರ್ಖಾನೆಗಳು ಆಗ್ಲೇಬೇಕು. ಇವತ್ತು ಕಾರ್ಖಾನೆಯ ಮಾಲೀಕ ಬಹಳ ಅನುಕೂಲ ಆಗ್ತೈತೆ. ಸುಮಾರಾಗಿ ಒಬ್ಬೊಬ್ರು 10 ಎಕರೆ 15 ಎಕರೆ ಭೂಮಿಗಳು ಕಳ್ಕೊಂಡಿದ್ವಿ. ನಾವು ಭೂಮಿಗಳು ಕೊಟ್ಟಿದ್ವಿ ಕಂಪ್ನಿ ನಮಗೆ. ಆ ಕಂಪ್ನಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗೋದ್ರಿಂದ ಭಾಳ ಜನಗಳಿಗೆ ಅನುಕೂಲ ಆಗ್ತದೆ. ಏನು ಅನುಕೂಲ ಮಾಡ್ತೇವಪ್ಪ ಅಂದ್ರೆ ಹಿಂದೆ ಕೂಡ ಅನುಕೂಲ ಮಾಡಿಕೊಟ್ಟಾರೆ ನಮಗೆ. 2 ಎಕರೆ ಊರಿಗೆ 2 ಎಕರೆ ಇದು ಕೊಟ್ಟಾರೆ ಸರ್, ಜಾಗ ಕೊಟ್ಟಾರ ಬಡವರಿಗಾಗಿ. ಆಮೇಲೆ 2.5 ಎಕರೆ 3 ಎಕರೆ ಸ್ಕೂಲು ಕಟ್ಸ್ಕೊಟ್ಟಾರೆ, ಜಾಗ ಕೊಟ್ಟಾರೆ ಸರ್. ಗೌರ್ಮೆಂಟ್ನವರು ಸ್ಕೂಲ್ ಕಟ್ಕೊಟ್ಟಾರ. ಅದೇ ರೀತಿಯಾಗಿ ಆ ಸ್ಕೂಲಿಗೆ ಸ್ವಲ್ಪ ಮುಂದೆ ನಮಗೆ ಸ್ಟೇಡಿಯಂ ಮಾಡಿಕೊಟ್ರೆ ಅನುಕೂಲ, ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ ಸರ್. ಕರೆತೊಳೆದು ವ್ಯವಸ್ಥೆ ಮನೆಗೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಯಾರು ಮಾಡ್ತಾರೆ ಸರ್? ಇವ್ರು ಹೇಳ್ತಾರೆ ಯಾರು ಏನ್ ಮಾಡಲ್ಲ, ಸುಮ್ಮನೆ ಮಾಡ್ತೀವಿ ಅಂತ ಹೇಳ್ತಾರೆ. ಯಾರು ಮಾಡ್ತಾ ಇದ್ದಾರೆ? ಸುಮ್ಮನೆ ಅವಾಗ ಹಂಗೆ ಹೇಳಿದ್ರು, ಅದ್ರ ಅರ್ಥನೇ ಗೊತ್ತಿದ್ದಿಲ್ಲ. ಇವಾಗ ಗೊತ್ತಿದ್ದು ಅದೇ ಮಿಷಿನ್ ಮತ್ತೆ ಹಾಕ್ಬೇಕಂದ್ರೆ ಹೆಂಗ್ ಸರ್? ಅವಾಗಂತೂ ಗೊತ್ತಿದ್ದಿಲ್ಲ, ಹಾಕ್ಸಿದ್ವಿ. ಇವಾಗ ಮತ್ತೆ ಗೊತ್ತಿದ್ದು ದುಪ್ಪಟ್ಟು ಹಾಕಿ ಮಿಷಿನ್ ಬರ್ತದೆ ಅಂದ್ರೆ ನಮ್ಗೆ ಬೇಡ ಸರ್. ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಅಂತಾರೆ, ಯಾರು ಕೊಡ್ತಿದ್ದಾರೆ ಸರ್? ಬರೀ ಕಾಂಟ್ರಾಕ್ಟ್ ಬೇಸಿಕ್ ಕೊಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ನಮ್ಗೆ ಅದಕ್ಕೆ ಬೇಕು ಸರ್? ಬರೀ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ. ಇಲ್ಲಿ ಇಲ್ಲದೆ ಬೇರೆ ಹಳ್ಳಿ ಹೋಗ್ತದೆ. ಇಂಥ ಸುತ್ತಮುತ್ತ ಎಷ್ಟು ಇವು ಇದಾವೆ, ಕಾರ್ಖಾನೆಗಳು ಇದಾವೆ. ನಮ್ಮ ತಮ್ಮ ಅವರೆಲ್ಲ ಬೇರೆ ತಗೊಂಡು ಹೋಗ್ತಿದ್ದಾರೆ. ಕೆಲಸ ಸಿಗಲಿದ್ದಕ್ಕೆಲ್ಲ ಬೇರೆ ಕಡೆ ಬೆಂಗಳೂರು ಕಡೆ ಹೋಗ್ತಾ ಇರೋದು. ಇಲ್ಲಿ ಕೆಲಸ ಸಿಕ್ಕರೆ ಬೇರೆ ಕಡೆ ಅದಕ್ಕೆ ಹೋಗ್ತಾರೆ. ವಲಸೆ ಹುಡುಗರು ಇದಕ್ಕೆ ಓದಿದವ್ರಿಗಿಲ್ಲ, ಓದಿಲ್ದವ್ರಿಗೂ ಇಲ್ಲ. ಏನಂತ ತಗೊಂತಿದ್ದಾರೆ, ಯಾರಿಗಂದ್ರೆ ಕೂಲಿಗೆ ಮಾತ್ರ ತಗೊಂತಿದ್ದಾರೆ. ಹೇಳಿದ್ರೆ ಇಲ್ಲಿ ತಗೊಂತಿದ್ದಾರೆ. ಬೇರೆ ಕಡೆ ದೊಡ್ಡವ್ರನ್ನ ಸಾರ್ಕೊಂಡು ತಂದ್ಬಿಡೋದು, ಇಲ್ಲಿ ಕೂಲಿಗೋಸ್ಕರ ನಮ್ಗೆ ತಗೊಂತಾ ಇರೋದು. ಅದೇ ಇದಕ್ಕೆ ತಗೋಬೇಕು ಸರ್? ಬೇಡ ನಮ್ಗೆ. ಈಗ ಫ್ಯಾಕ್ಟ್ರಿ ಇರೋದು ಒಂದೇ, ಇಲ್ಲದ್ರು ಒಂದೇ ಅಲ್ಲ. ನಮ್ಗೆ ಕೆಲಸನೇ ಇಲ್ಲ ಅಂದ್ಮೇಲೆ ಬೇರೆ ಕಡೆಗೆ ಹೋಗ್ತೀವಿ ಬಿಡು ಕೆಲ್ಸಕ್ಕೆ. ಇಲ್ಲೆದಕ್ಕೆ ಮಾಡ್ಬೇಕು ನಾವು? ಫ್ಯಾಕ್ಟ್ರಿ ಇದ್ದರೆ ಬೇರೆ ಕಡೆಗೆ ಹೋಗೋದಿದ್ರೆ ನಮ್ಮ ಫ್ಯಾಕ್ಟ್ರಿನೇ ಬೇಡ, ನಾವು ಬೇರೆ ಕಡೆ ಕಲ್ತಿರ್ತೀವಿ. ನಮ್ಗೆ ಇಷ್ಟ ಹೇಳ್ತೀವಿ ಸರ್. ಆ ಸ್ಪಾಂಜನ್ ಇದು ಬೇಡ ಸರ್ ನಮ್ಗೆ. ಇಲ್ಲಿ ನನ್ನ ಮಾತು ಇಷ್ಟ. ಥ್ಯಾಂಕ್ ಯು. ರಣಜಿತ್ಪುರದಲ್ಲಿ ಏನು ಇವತ್ತು ಶುರು ಮಾಡೋಕ್ಕೆ ತಮ್ಮ ಒಂದು ಅಹವಾಲನ್ನು ಇವತ್ತು ಈ ವೇದಿಕೆಯಲ್ಲಿ ಏನು ತಮ್ಮ ಅನಿಸಿಕೆಗಳನ್ನು ಹೇಳೋಕ್ಕೆ ಎಲ್ಲ ಒಂದು ಮುಕ್ತವಾಗಿ ತಾವೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀರಿ. ಇವತ್ತು ಭುಜನಗರದ ನಾನು ಒಬ್ಬ ಮುಖಂಡರಾಗಿ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮದ ಒಂದು ಮುಖಂಡರಾಗಿ ನಾನು ಹೇಳೋದಿಷ್ಟೇ. ಇವತ್ತು 2012ರಲ್ಲಿ ಏನು ಗಣಿಗಾರಿಕೆಯ ವ್ಯತ್ಯಾಸವಾಗಿ ಏನು ಅವತ್ತು ಈ ಭಾಗದಲ್ಲಿ ಎಲ್ಲ ಒಂದು ನಿರುದ್ಯೋಗ ಸಮಸ್ಯೆಗಳು ಸ್ಟಾರ್ಟ್ ಆಗಿ ಅವತ್ತಿನ ದಿನ ಏನು ಇವತ್ತು ಏನು ಇಲ್ಲಿ ಜೀವನನೇ ಕಷ್ಟಪ ಅಂತ ವಿಚಾರ ಬಂದಾಗ ಇವತ್ತು ಮತ್ತೆ ಈ ಆಕ್ಷನ್ನಲ್ಲಿ ಏನೋ ಸ್ವಲ್ಪ ಮೈನಿಂಗ್ಗಳೆಲ್ಲ ಕ್ಲಿಯರ್ ಆಗಿ ಇವತ್ತೆಲ್ಲ ಸಣ್ಣ ಪುಟ್ಟ ಒಂದು ಕೆಲಸಗಳು ಇಲ್ಲಿ ಗರಿಗೆದ್ರಿ ಸ್ವಲ್ಪ ಎಲ್ಲ ಮಕ್ಕದಲ್ಲಿ ಒಂದು ಅನುಕೂಲಗಳು ಆಗಿದ್ದಾವೆ.
ಹಂಗಾಗಿ ದಯವಿಟ್ಟು ಇದು ಒಂದು ಪೆಲೆಟ್ ಪ್ಲಾಂಟು ಇವತ್ತು ಇದು ಒಂದು ಸಮಸ್ಯೆ ಆಗ್ತದಂತ ಏನು ಅಂತ ಅನ್ಸಲ್ಲ. ಯಾಕಂದ್ರೆ ಬಗಲಾಗ NMDC ಪೆಲೆಟ್ ಪ್ಲಾಂಟ್ ಇದೆ ಆಲ್ರೆಡಿ, ಆಮೇಲೆ NMDC ಮೈನ್ಸ್ ಇದೆ, ಸುತ್ತಮುತ್ತಲ ಮೈನಿಂಗ್ಗಳಿದ್ದಾವೆ. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಜನರಿಗೆ ಏನಿದೆ, ಕುಡಿಯೋ ನೀರಿರ್ಬೋದು, ಒಂದು ಮನೆಗಳ ವ್ಯವಸ್ಥೆಗಳು ಇರ್ಬೋದು, ಮತ್ತೆ ಏನು ಒಂದು ವ್ಯವಸ್ಥಿತವಾಗಿ ಏನು ಅದು ಯಾವುದೇ ಒಂದು ಪೊಲ್ಯೂಷನ್ ಬರಲಿದಂಗೆ ಏನು ಪೆಲೆಟ್ ಪ್ಲಾಂಟ್ ಆಗಿರ್ಬೋದು ಮತ್ತು ಸ್ಪಾಂಜ್ ಐರನ್ ಆಗಿರ್ಬೋದು ಮತ್ತು ಇತರೆ ಏನೋ ಒಂದು ಕಾಯಕಗಳು ಸಹಜ ರೀತಿಯಲ್ಲಿ ಒಂದು ಟೆಕ್ನಾಲಜಿ ಬಂದಿದ್ದಾವೆ ಈಗ. ಅದನ್ನ ದಯವಿಟ್ಟು ಒಂದು ಒಳ್ಳೆಯ ಒಂದು ವಿಚಾರದಲ್ಲಿ ತಾವು ಟೆಕ್ನಿಕಲ್ ಪರ್ಸನ್ಗಳು ತಂದು ಒಂದು ನೀಟಾಗಿ ಯಾರಿಗೆ ತೊಂದರೆ ಆಗದಂಗೆ ರೈತರಿಗೆ. ಆಮೇಲೆ ರೈತರು ಇವತ್ತು ಹೇಳಿದ್ರು ಬಹಳ ರೋಡಿನ ಸಮಸ್ಯೆಗಳು ಇನ್ನೊಂದು ಮತ್ತೊಂದು, ಅದಕ್ಕೂ ನೀವು ದಯವಿಟ್ಟು ಸ್ಪಂದಿಸಿ ಅವ್ರಿಗೆ ಅವರ ಒಂದು ಸಮಸ್ಯೆಗಳಿಗೆ ತಾವು ಏನು ಯಾವಾಗಲೂ ರೈತರ ಒಂದು ಸಮಸ್ಯೆ ನಮ್ಮ ಸಮಸ್ಯೆ ನಿಮ್ಮ ಸಮಸ್ಯೆ, ಯಾವುದೇ ಥರದ ರೈತರಿಗೆ ತೊಂದರೆ ಆಗಲ್ದಂಗೆ ಇವತ್ತು ತಮ್ಮ ಮೊದಲಿಂದನೂ ಏನೋ ಇವತ್ತು ಅವತ್ತು ಕತ್ತೆ ಮೈನ್ಸ್ ಅಂತ ಏನು ಸ್ಟಾರ್ಟ್ ಆಯ್ತು ಅವತ್ತಿಂದನೂ ದಿನೇಶ್ ಸಾಹೇಬರು ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಬಹಳ ಈರುಳ್ಳಿ ಹಾಕ್ಬಿಟ್ಟು ಕೆಡ್ಸಿದ್ರು, ಮೆಕ್ಕೆಜೋಳ ಕೆಡ್ಸಿದ್ರು, ಶೇಂಗಾ ಕೆಡ್ಸಿದ್ರು, ಆಮೇಲೆ ಮತ್ತೆ ಉಳ್ಳಾಗಡ್ಡೆ ಮತ್ತೆ ಬೀಜ ಉಗ್ಗಿದ್ವಿ, ಅದನ್ನ ಹಾಳು ಮಾಡಿದ್ರು. ರಾತ್ರಿ ಪೈಪ್ ಲೈನ್ ಹಾಕಿದ್ರು. ಅದಕ್ಕೋಸ್ಕರ ನಮ್ಮನ್ನ ಮತ್ತೆ ಕಂಪ್ಲೀಟ್ ಮಾಡಿ ಊರೂರು ತಿರುಗಂಗ್ ಮಾಡಿ ಬೀದಿ ತಿರುಗಿ ಬೀದಿ ನಾಯಿಯಾಗಿ ನಾವು ಉಚ್ಚತರ ಮನುಷ್ಯರಾಗಿ ಒಟ್ಟಿಗೆ ಅನ್ನಲದ ಕಣ್ಣಿಗೆ ನಿತ್ತಿಲ್ಲದ ಸುಕ್ಕಡಿ ಕಡಿಸಿ ಅಂತ ದೇಶ ತಿರುಗಂಗ್ ಮಾಡಿದ್ರು ಸರ್. ಈ ಕಂಪ್ನಿ ಕಡೆಯಿಂದ ನಾವು ಏನನ್ನ ತಿಂದಿದ್ವ, ಈ ಕಂಪ್ನಿಯಲ್ಲಿ ಬಂದು ನಾವು ಏನನ್ನ ದಯಂತ ಬೇಡಿದ್ವ, ನಮ್ಮ ರೈತರ ಮೇಲೆ ಯಾಕೆ ಸರ್ ಇವ್ರಿಗೆ ಇಷ್ಟು ದೌರ್ಜನ್ಯ? ಇವ್ರ ಹತ್ರ ಏನ್ ಬೇಡಕ್ ಬಂದಿದ್ವಿ ನಾವು? ನಮ್ಮಮ್ಮ ನಾವು ಊರೂರು ಬಿಟ್ಟದಕ್ಕ ತಂದೆ ಮಕ್ಕಳು ಅಕ್ಕ ತಮ್ಮನವರು ಎಲ್ಲ ಊರು ಗುಂಟ ಹೋಗಿದ್ದಕ್ಕ ನಮ್ಮಮ್ಮ ಊಟ ಬಿಟ್ಟು ಇನ್ನ 20 ವರ್ಷ ಬದುಕ್ತದ ಸರ್. ನಮ್ಮಮ್ಮ ಗದ್ದೆ ನೀರು ಕುಡಿದಂಗ ನಮ್ಮಮ್ಮ ಸತ್ಲು. ನಮ್ಮಮ್ಮನ ಜೀವನ ಹಾಳಾದಂಗ ನಮ್ಗೆ ಎಷ್ಟು ಹಾಳಾಗಿರ್ಲಕ್ಕಲ್ಲ ಸರ್. ಸರ್ ಎಲ್ಲರೂ ಒಟ್ಟು ಊರೇ ನರಸಿಂಹಪುರ, ನವಲೋಟಿ, ಸೊಂಡೂರು, ಹೊಸಳ್ಳಿ ಈ ದಿಕ್ಕ ದೇಶನ ಬಂದು ನೋಡಿದ್ರು ಸರ್. ನನ್ನ ಹಾಳು ಮಾಡಿರೋದು ಯಾಕ ಸರ್? ನಮ್ಮ ಮೇಲೆ ಇಷ್ಟು ದೋಷ ಇವ್ರಿಗೆ ಸರ್? ಇವ್ರ ಹತ್ರ ಏನನ್ನ ಬೇಡಲ್ಲಿ ಬಂದಿದ್ವಾ? ನಮ್ಮ ಮಕ್ಕಳ ಮರಿನೇನ ಬಿಟ್ಟಿದ್ವಾ? ನೀನು ಹೊಲ ಕೊಟ್ಟಿರ್ಬೋದು, ಅವರು ಕೊಟ್ಟಿರ್ಬೋದು, ಆದ್ರೂ ನಿನ್ನ ನಾನು ಕೇಳಕ್ ಬಂದಿತ್ತಿಲ್ಲಲ್ಲ. ನೀನೇನ ಕೇಳಕ್ ಬಂದಿದ್ನ? ನನ್ನ ಮೇಲೆ ಹೆಣ್ಮಗಳ ಅಂತ ನೀನು ಕೆಲಸ ಮಾಡಿದೆ. ನನಗೆ ಬಂದ ಕಷ್ಟ ನಿನ್ನ ಮಕ್ಕಳ ಮರಿಗೆ ಬರ್ಲಕ್ಕಲ್ಲ. ಆದ್ರೆ ಸರ್ ನಾ ಭಾರಿ ಕಷ್ಟಪಟ್ಟು ಬಿಟ್ವಿ, ಭಾರಿ ನಮ್ಮ ಜೀವನ ಹಾಳಾಗ ಬಿಡ್ತು. ಹೊಲ ಬೆಳೆಯಕ್ಕೂ ಬಿಡಂಗಿಲ್ಲ, ಹೊಲ್ದಾಗ ಹೋಗಕ್ಕೂ ಬಿಡಂಗಿಲ್ಲ. ದನ ಕರ್ಕ ಮೇವಿಲ್ಲ, 2 ಎಮ್ಮೆ ಮಾರಿಬಿಟ್ಟೆ. ಹಾಲು ಮಾರಿ 6,000 ರೂಪಾಯಿ ತೆಗಿತಿದ್ದೆ ನಾನು ತಿಂಗಳಿಗೆ. ಆ ದನ ಕರ್ಕ ಮೇವಿಲ್ಲ ಏನ್ ಮಾಡ್ಲು? ಎಮ್ಮೆ ನಾ ಕೊಟ್ಟು ಕುತ್ಕೊಂಡಿ. ಈಗ ನಾವು 20 ಜನ ಒಂದೇ ಕೊಟ್ಟಿಲ್ವಾ ಸರ್? ನಮಗೆ ಈ ಫ್ಯಾಕ್ಟ್ರಿ ಆಗ್ಲೇಬಾರ್ದು, ನಮಗೆ ಬೇಕಿಲ್ಲ. ಇರತ್ತ ಹೆಂಗಾದ್ರೂ ಜೀವನ ಮಾಡ್ತೀವಿ. ಭೂಮಿ ವಿಶಾಲವಾಗೈತೆ, ನಮಗೆ ಈ ಫ್ಯಾಕ್ಟ್ರಿ ಬೇಡ. ಕೇಳಿ ಒಂದ್ ನಿಮಿಷ. ಅಪಾರ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತೀನಿ ಸರ್, ದಯವಿಟ್ಟು ಇಲ್ಲಿ ಸ್ಥಳೀಯರಿಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಬಿಡಿ ಸರ್ ದಯವಿಟ್ಟು. ನಿಮ್ಮ ಮನವಿಗಳನ್ನು ಕೂಡ ತಗೋಬೇಕು. ಒಂದು ಹೊತ್ತು 2 ಮಾತಲ್ಲಿ ಹೇಳಿ, ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಶಾಂತಿಯುತದಿಂದ ಇರಬೇಕಂತ ತಮ್ಮಲ್ಲಿ ವಿನಂತಿ. ನನ್ನ ಹೆಸರು ಪರ್ವತ್ ಕುಮಾರ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ನರಸಿಂಗಾಪುರ. ದಯಮಾಡಿ RIPL ಫ್ಯಾಕ್ಟರಿಯನ್ನು ಸ್ಟಾರ್ಟ್ ಮಾಡಬೇಕು. ಧೂಳಿಂದ ಏನೈತೆ ಅದು ಟೆಕ್ನಾಲಜಿ ಆಗಿ ಅದರ ತಡೆಗಟ್ಟಲಿ. ಒಟ್ಟಿನಲ್ಲಿ RIPL BMM ಆಗಲಿ ಪ್ಲಾಂಟ್ ಸ್ಟಾರ್ಟ್ ಆಗಬೇಕು. ಎಲ್ಲರಿಗೆ ನಿರುದ್ಯೋಗಿಗಳಿಗೆ ಜನಗಳಿಗೆ ಕೆಲಸ ಸಿಗುತ್ತೆ. ಅದಕ್ಕೆ ಓಕೆ RIPL ಬೇಕು, BMM ಬೇಕು, ನಮಗೆ ಪ್ಲಾಂಟ್ ಸ್ಟಾರ್ಟ್ ಆಗಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಏನು ಈ ಒಂದು ಪರಿಸರ ಸಾರ್ವಜನಿಕರ ಏನು ಆಲಿಕೆ ಸಭೆ ಕೊನೆ ಪಕ್ಷ 1.5 ವರ್ಷ ಫ್ಯಾಕ್ಟ್ರಿ ನಡೆದಿತ್ತು. ಅದಕ್ಕೆ ಅಪೂರ್ವಕವಾಗಿ ಬೇಕಾಗ್ತಕ್ಕಂಥ ದಾಖಲೆಗಳು ದಯಮಾಡಿ 2 ನಿಮಿಷ ತಾವು ಪರಿಗಣಿಸಬೇಕು ಅಂತೇಳಿ ವಿನಂತಿ.
ನಮ್ಮ ನರಸಿಂಗಾಪುರ ಗ್ರಾಮದಲ್ಲಿ ಇದುವರೆಗೂ ಕ್ಯಾನ್ಸರ್ ಬಂದು ತೀರ್ಕೊಂಡಿರತಕ್ಕಂಥ ಇದೇ ಬಹಳ ಕಡಿಮೆ ಇದೆ ಸರ್. ಅದರಲ್ಲಿ RIPL ಕಾರ್ಖಾನೆ ಸ್ಟಾರ್ಟ್ ಆದಾಗಿಂದ 2 ವ್ಯಕ್ತಿಗಳು ಕ್ಯಾನ್ಸರ್ ಇಂದಾಗಿ ತೀರ್ಕೊಂಡಿರ್ತಕ್ಕಂಥ ಪುರಾವೆಗಳು, ಸಾಕ್ಷ್ಯಾಧಾರ. ಅದರಲ್ಲೂ ಈಗ ಆ ಕುಟುಂಬಗಳು ಬೀದಿ ಬಿದ್ದಿವೆ ಸರ್. ಅವರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಅವ್ರಿಗೆ ಯಾರು ಆಧಾರ? ದಯಮಾಡಿ ತಾವು ಜಿಲ್ಲಾಧಿಕಾರಿಗಳಿದ್ರಿ, ಸ್ವಲ್ಪ ಪರಿಗಣನೆ ಮಾಡಿ ಸರ್. ಹಾಗೆ ಲಾಸ್ಟ್ ಟೈಮು ಪರಮೇಶ್ ಆಮೇಲೆ ಕಾಡಪ್ಪ ಅವ್ರ ಹೊಲಗಳ ಮೇಲೆ ಎಷ್ಟೋ ದೌರ್ಜನ್ಯ ಮಾಡಿದ್ರು. ಆ ಹೊಲಗಳನ್ನ ಬಿತ್ತಿರ್ತಕ್ಕಂಥ ಹೊಲಗಳನ್ನೆಲ್ಲ JCB ಇಂದ ಲೋಡರ್ಗಳಿಂದ RIPL ಕಾರ್ಖಾನೆಯವರೇ ದೌರ್ಜನ್ಯವಾಗಿ ರಾತ್ರೋರಾತ್ರಿ ಹೊಡಿಸಿದ್ರು. ಅದಕ್ಕೂ ಬೇಕಾಗ್ತಕ್ಕಂಥ ಪುರಾವೆಗಳು ಇಲ್ಲೇ ಇದಾವೆ ಸರ್, ಸಮಸ್ತ ಪುರಾವೆಗಳು ಕೊಡ್ತೀನಿ ನಾನು. ಆಮೇಲೆ RIPL ಕಾರ್ಖಾನೆಯ ಪರವಾಗಿ ಯಾರಿರ್ತಾರೋ ಅವ್ರಿಗೆ ಮಾತ್ರ ಗೇಟಿಂದ ಹಲೋ. RIPL ಕಾರ್ಖಾನೆಗೆ ವಿರೋಧವಾಗಿ ಏನಾದರೂ ಇದ್ರೆ ಗೇಟಿಂದ ಹೊರಗಡೆ. ಈ ತರ ಮಾಡಿದ್ರೆ ದಯಮಾಡಿ ಸರ್, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನವರು ಕೆಲವೊಬ್ರು ಹೊಲ ಇರೋರು ಇದ್ದಾರೆ, ಕೆಲವೊಬ್ರು ಹೊಲ ಇಲ್ದವರು ಇದ್ದಾರೆ. ಬಟ್ ಜೀವಿಸ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ ಸರ್ ದೇಶದಲ್ಲಿ. ಅದರಿಂದಾಗಿ ಈ RIPL ಕಾರ್ಖಾನೆ ಏನಿದು ಸ್ಪಾಂಜ್ ಅನ್ನ ಫ್ಯಾಕ್ಟರಿ ಆಗ್ತಾ ಇದ್ದಾರೆ ಸರ್, ದಯಮಾಡಿ ಸ್ಪಾಂಜ್ ಐರನ್ನವರಾದ್ರೆ ಬೇಕಾಗಿಲ್ಲ ಸರ್. ಬೇಕಂದ್ರೆ ಪೈಲಟ್ ಏನಿದೆ ಹಾಕೊಳ್ಳಿ. ಈಗ ಸಾರ್ವತ್ರಿಕವಾಗಿ NMDC ಪೈಲಟ್ ಪ್ಲಾಂಟ್ ಇದೆ, ಅದರಿಂದ ನಮಗೆ ಯಾವುದೋ ತೊಂದರೆ ಇಲ್ಲ. ಸುಮಾರು ವರ್ಷಗಳಿಂದ ಆ ಕಾರ್ಖಾನೆ ನಡೀತಾನೆ ಇದೆ, ಇದುವರೆಗೂ ಯಾರು ಅಪೋಸಿಷನ್ ಮಾಡ್ತಾನೂ ಇಲ್ಲ. ಅದರಿಂದಾಗಿ ಆ ಥರ ಪೈಲಟ್ ಪ್ಲಾಂಟ್ ಹಾಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ಬಟ್ ಸ್ಪಾಂಜ್ ಐರನ್ನವರಾದ್ರೆ ಮಾತ್ರ ದಯಮಾಡಿ ಸರ್, ತಮ್ಮ ಪರಿಸರ ಮಾಲಿನ್ಯ ಇಲಾಖೆಯ ಮುಖ್ಯಾಧಿಕಾರಿಗಳಿಗೆ ದಯಮಾಡಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು. ಕೊನೆ ಸರಿ ಲಾಸ್ಟ್ ಟೈಮ್ ಸಾಣೆಯ ಸಾಹೇಬ್ರೆ ಇದ್ರು ಅಧಿಕಾರಿಗಳಾಗಿ, ಅವ್ರ ಹತ್ರ ಎಷ್ಟೋ ಮೊರೆ ಹೋಗಿದ್ವಿ. ಅವರು ಪುರಾವೆಗಳು ಟೋಟಲ್ ನಿಮ್ಮ ಇಲಾಖೆ ಪುರಾವೆಗಳಲ್ಲಿ ಎಲ್ಲ ಇದಾವೆ ಸರ್. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಮನವಿ ಕೊಟ್ಟು, ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕೂಡ ನಾವು ರಿಟರ್ನ್ ಆಗಿ ಲೆಟರ್ಸ್ ತಗೊಂಡು ಈ ಕಾರ್ಖಾನೆನ ಬಂದ್ ಮಾಡೋಂಥ ಒಂದು ಇದಕ್ಕೆ ಹೋರಾಟದ ಮುಖಾಂತರವಾಗಿ ಮಾಡಿದ್ವಿ. ಆಮೇಲೆ ಕೆಲವೊಂದ್ಸರಿ ಬೇರೆ ಅಧಿಕಾರಿಗಳು, ನಮ್ಮ ತಾಲೂಕು ದಂಡಾಧಿಕಾರಿಗಳು ಇರ್ಬೋದು, RIPL ಇದು ರೋಡ್ ಬಂದ್ ಮಾಡಿದ್ದಾರೆ, ರೈತರಿಗಾಗಿ ರಸ್ತೆ ಬಂದ್ ಮಾಡಿದ್ದಾರೆ ಅಂತೇಳಿ ಒಂದ್ಸರಿ ಕೇಳಲಿಕ್ಕೆ ಬಂದ್ರೆ ಅವ್ರಿಗೂ ಅಗೌರವವಾಗಿ ಮಾತಾಡಿದ್ದಾರೆ. ಅವ್ರ ಮಾತಿಗೂ ಬೆಲೆ ಇಲ್ಲ. ಅಂದ್ರೆ ನಮ್ ಭೂಮಿ ಕೊಟ್ಟು, ನಮ್ ಜಾಗ ಕೊಟ್ಟು, ನಾವು ಕೂಲಿ ಸೈನಿಕರಾಗಿ ಅವರು ಹೀರೋಗಳಾಗ್ಬೇಕು, ನಾವೆಲ್ಲ ಗುತ್ತಿಗೆದಾರರಂತೆ ಟವಲ್ಗಳು ಕಂಕಳಲ್ಲಿ ಇಟ್ಕೊಂಡು, ಆಗಿನ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಹೆಂಗಿತ್ತು RIPL ಆಳ್ವಿಕೆ ಕೂಡ 100ಕ್ಕೆ 100 ಸತ್ಯ ಸರ್. ಅದೇ ರೀತಿ ಅವರು ಆಳ್ವಿಕೆ ಮಾಡ್ತಾ ಇದ್ದಾರೆ. ಯಾವುದೇ ಸಾರ್ವಜನಿಕರಾಗಿರ್ಲಿ ಇದುವರೆಗೆ ಸರ್, ನಾನು ಬೇಕಂದ್ರೆ ಈಗ ಬಹಿರಂಗವಾಗಿ RIPL ಮುಖ್ಯ ಕಾರ್ಯನಿರ್ವಾಹಕರು ಯಾರಾದಿದ್ರೆ ಬಂದು ಮಾತಾಡ್ಲಿ. ಈಗ 1.5 2 ವರ್ಷ ಕಾರ್ಖಾನೆ ನಡೆದಿದೆ. ನರಸಿಂಗಾಪುರ ಗ್ರಾಮಕ್ಕೆ ನಾವು ಇಂಥ CSR ಅಡಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತೇಳಿ ಏನಾದ್ರೂ ಪುರಾವೆ ಇದ್ರೆ ತಂದು ತೋರಿಸ್ಬಿಡ್ಲಿ ಸರ್. ಡೈರೆಕ್ಟ್ ಸವಾಲ್ ಮಾಡ್ತೀನಿ, ಬಂದ್ ಬೇಕಾದ್ರೆ ಮುಖ್ಯ ಕಾರ್ಯನಿರ್ವಾಹಕರಿದ್ರೆ ಈಗಲೇ ಬಂದು ಮಾತಾಡ್ಬೋದು ಸರ್. 2 ವರ್ಷ ಆಗಿದೆ ಹೇಳಿದ್ರು, ಅಲ್ಲಿ ನೀರಿನ ಮಾಡಿದ್ದಾರೆ, ಇಲ್ಲಿ ಇದು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನರಸಿಂಗಾಪುರಕ್ಕೆ ಏನ್ ಮಾಡಿದ್ದಾರೆ? ಫ್ಯಾಕ್ಟರಿಯಲ್ಲಿ ಮೆನ್ಷನ್ ಆಗಿದೆ ರಂಜಿತ್ಪುರದಿಂದ 3 ಕಿಲೋಮೀಟರ್ ದೂರ, ಲೆಕ್ಕ ಹಾಕಿದ್ರೆ ಅರ್ಧ ಕಿಲೋಮೀಟರ್ ದೂರ ಇಲ್ಲ ಸರ್. ಅದರಿಂದಾಗಿ ನಮಗೆ ಪೈಲಟ್ ಆದ್ರೆ ತೊಂದರೆ ಇಲ್ಲ ಸರ್, ಸ್ಪಾಂಜ್ ಐರನ್ನವರಾದ್ರೆ ಯಾವುದೇ ಕಾರಣಕ್ಕೂ ಬೇಡ. ಯಾಕಂದ್ರೆ ಈಗ ಇದಕ್ಕಿಂತ ಮುಂದಿನ ದಿನಗಳು ಒಂದು ನಿಮಿಷ ಈಗ ಬೇಕು ಅನ್ನೋದು ನೋಡಿ. ಈಗ ಒಂದು ದಯವಿಟ್ಟು ಎಲ್ಲರ ಗಮನಕ್ಕೆ ಬಹಳಷ್ಟು ಜನ ಬಂದಿದ್ದೀವಿ ನಾವು. ಒಂದು ನಿಮಿಷ ಕೇಳಿ. ಸುಮಾರಷ್ಟು ಒಂದು 2 ವರ್ಷ ಕಾಲ ನಾವು ಈಗಾಗಲೇ ಇಲ್ಲಿ ಇದ್ದೇವೆ, ಅದಕ್ಕೆ ಗೊತ್ತಾಯ್ತು. ಸೊ ಹಾಗಾಗಿ ಬಹಳ
ಸ್ಥಾಪನೆಯಿಂದ